ಮತ್ತು ಸರ್ಕಾರದ ಸಚಿವರಾಗಿ ಉಪಮುಖ್ಯಮಂತ್ರಿ ಆಗಿ ಸರ್ಕಾರಿ ಪೈಲಟು ಎಸ್ಕಾರ್ಟ್ ಇಟ್ಕೊಂಡು ನೀವು RCB ಬಾವುಟ ಇಟ್ಕೊಂಡು ಓಡಾಡ್ತಾರೆ. ಇದು ತುಂಬ ಚೀಪ್ ರೇಟ್, ಇದು ಹಂಗೆ ಮಾಡಬಾರ್ದು ನಾವು. ಸರ್ಕಾರಿ ಮತ್ತು RCB ಇದಲ್ಲ, ಇದು ಕರ್ನಾಟಕ ತಂಡನೂ ಅಲ್ಲ, ಭಾರತ ತಂಡನೂ ಅಲ್ಲ. ಇದು ಯಾವುದೋ ಖಾಸಗಿ ಕ್ಲಬ್ಗೆ ಹರಾಜಲ್ಲಿ ಬಂದಿರೋ ಆಯ್ಕೆ ಆಗಿರೋ ಪಟುಗಳು, ಕ್ರಿಕೆಟ್ ಪಟುಗಳು. ಅದಕ್ಕೆ ಯಾಕೆ ಸರ್ಕಾರ ಇಷ್ಟೊಂದು ಆವೇಶ ತೋರಿಸಿ ಅವ್ರಿಗೆ ಮಾಡಿದೆ? ಈ 11 ಜನದ ಸಾವುಗೆ ನೇರ ಹೊಣೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು. ಈ 3 ಜನ ಬಿಟ್ಟರೆ ಇನ್ಯಾರೂ ಇಲ್ಲ. ಸುಮ್ಮನೆ ಪಾಲ್ತು FIR ಮಾಡ್ಕೊಂಡು RCBಗೆ ಅರೆಸ್ಟ್ ಮಾಡ್ತೀನಿ. ಬೆಂಗಳೂರು ಸಿಟಿ ಪೊಲೀಸ್ ಇಲಾಖೆಗೆ ಇದು ಶಿಕ್ಷೆ ಕೊಡೋದು ಎಲ್ಲಕ್ಕಿಂತ ಸುಲಭ. ಯಾಕೆಂದರೆ ನಾವು ಒಂದು ಸರ್ತಿ ಸಮವಸ್ತ್ರ ಹಾಕೊಂಡ ನಂತರ ನಾವು ಯಜಮಾನನ ವಿರುದ್ಧ ನಾವು ಮಾತು ಆಡೋಕ್ಕೋಗಲ್ಲ. ಬೇಕಾದರೆ ನಾಯಿ ಬೌ ಅಂದ್ಬಿಡುತ್ತೆ, ಬಟ್ ನಾವು ಬೌವನ್ನು ಕೊಡೋಕ್ಕಾಗಲ್ಲ. ನಾವು ಅವ್ರಿಗೂ ವರ್ಗಾವಣೆ ಮಾಡಿದ್ದಾರೆ. ಅದು ಅವರು ದೊರೆಗೆ ಬಿಟ್ಟಿದ್ದಪ್ಪ. ದೊರೆ ನಿಮ್ಮೂರ್ದವ್ರು, ಅವ್ರು ಕೇಳಿ, ಅವ್ರು ಬಂದರೆ ಕೇಳಿ. ಹೌದು, 2 ಕಣ್ಣಿಗೂ ಬೆಣ್ಣೆ ಹಾಕಬೇಕು, 2 ಕಣ್ಣಿಗೂ ಸುಣ್ಣ ಹಾಕಬೇಕಪ್ಪ. ಎಲ್ಲ ಸಿಕ್ಕಿದ ಕಡೆನೂ ಸುಣ್ಣನೇ ಹಾಕ್ತಾರೆ, ಬರೀ ಕಣ್ಣಿಗೆ ಮಾತ್ರ ಅಲ್ಲ. ಏನು ಪ್ರಯೋಜನ ಅದೆಲ್ಲ ಆದ ನಂತರದ್ದು? ಅದೇನು ಪ್ರಯೋಜನ ಅದೆಲ್ಲ ಆದ ನಂತರದಕ್ಕೆ? ನೋಡಿ, ಅದು ಸರ್ಕಾರದ ವಿವೇಚನೆಗೆ ಬಿಟ್ಟಿರೋದು, ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ. ಅದು ಕುರ್ಚಿ ಮೇಲೆ ಕುಳಿತುಕೊಂಡು ದೊರೆ ಇದಲ್ಲ, ಅವ್ರದ್ದೇ ಕೊನೆ ತೀರ್ಮಾನ. ನಾವು 108 ಚರ್ಚೆಗಳು ಮಾಡ್ಬೋದು, ಅಭಿಪ್ರಾಯಗಳು ಸೂಚನೆ ಮಾಡ್ಬೋದು. ಬಟ್ ಈಗ ಅವ್ರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಹಂಗೆ ಮಾಡ್ಬೋದಾಗಿತ್ತು, ಹಿಂಗೆ ಮಾಡ್ಬೋದಾಗಿತ್ತು ಮಾಡ್ಕೊಳ್ಳೋಕ್ಕಿಂತ ಈಗ ಆಗೋದಂತೂ ಘಟನೆ ಆಗೋಗ್ಬಿಟ್ಟಿದೆ. ಎಲ್ಲ ಜನ ಮರ್ತು ಬಿಡ್ತಾರೆ. ಬಟ್ ಆದರೆ ಒಂದು ಮಾತ್ರ ಏನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂದರೆ 11 ಕುಟುಂಬದ ಮಕ್ಕಳಲ್ಲಿ ಅಥವಾ ಯಾರು ಸದಸ್ಯರಿದ್ದಾರೆ ಅವ್ರ ಸಾವು ಅಂತೂ ಮರೆಯೋಕ್ಕಾಗಲ್ಲ ಅವ್ರಿಗೆಲ್ಲ. ಈಗ ಏನಾದರೂ ಮುಂದಿನ ಕ್ರಮ ತೆಗೆದುಕೊಳ್ಬೇಕಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮಾಡಬೇಕಾಯ್ತು. ಇದೇನು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಮಾಡಿದ್ದಾರೆ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮಾಡಿದರೆ ಅವ್ರು ಚಾವಟಿ ಬೀಸಿ ಎಲ್ರಿಗೂ ಅವ್ರ ಮುಂದೆ ಹಾಜರುಪಡಿಸಿ, ಮುಖ್ಯಮಂತ್ರಿ ಸಮೇತ. ಮತ್ತು ಇವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇದು ಒಂದು ತಪ್ಪಿಂದ ಇನ್ನೊಂದು ತಪ್ಪಿಂದ ಮತ್ತೊಂದು ತಪ್ಪಿಗೆ ಹೋಗ್ತಾಯಿದೆ. ಯಾವನೊಬ್ಬ ಜೂನಿಯರ್ ಮೋಸ್ಟ್ ಡೆಪ್ಟಿ ಕಮಿಷನರ್ಗೆ ಹೇಳ್ತಾರೆ ಹೋಗ್ಬಿಟ್ಟು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡ್ಕೊಂಬ ಅಂತ. ಸೊ ಇದು ಓನ್ಲಿ ಒಂದು ಜುಡಿಷಿಯಲ್ ಎಂಕ್ವೈರಿ ಸಾಲ್ವ್ ಮಾಡ್ಬೋದು ಒಂದು. ಮತ್ತು ಇವರು RCB, IPL, BCCI ಕೋಟ್ಯಾಂತರ ಕೋಟಿ ರೂಪಾಯಿ ಇಟ್ಕೊಂಡಿರುವಾಗ ಯಾವುದೋ ಒಂದು ಪುಟ್ಕೋಸಿ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಧಾರಾಳವಾಗಿ 1 ಕೋಟಿ ರೂಪಾಯಿ ಕೊಟ್ಟರು ಏನು ತಪ್ಪಿಲ್ಲ. 1 ಕೋಟಿ ರೂಪಾಯಿ ಅವ್ರಿಗೆ ಪರಿಹಾರ ಕೊಡಲಿ ಅವ್ರಿಗೆ. ಪ್ಲಸ್ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ಜುಡಿಷಿಯಲ್ ಎಂಕ್ವೈರಿ ಮಾಡಿ 3 ತಿಂಗಳ ಒಳಗೇ ಮಾಡಿಬಿಟ್ಟು ಕಟಿ ಕ್ರಮ ರಾಜಕಾರಣಿಗಳನ್ನು ಸೇರಿಸಿ ಮಾಡಬೇಕಾಗಿರೋದು. ಅದೇ ಮಾಡಿದ್ರೆ ಆವಾಗ ನಿಮಗೆ ನ್ಯಾಯ ಸಿಗುತ್ತೆ. ಇಲ್ಲದೇ ಇದ್ರೆ ಫಾಲ್ತು ಬರೀ ಉಳಿದೆಲ್ಲ ಬೋಗಸ್ ಅಷ್ಟೇ. ಸರ್, ಈ ಪ್ರಕರಣದಲ್ಲಿ ಈಗ ಮುಖ್ಯಮಂತ್ರಿಗಳು ಮತ್ತು DCM ಎಲ್ಲರೂ ಅಪರಾಧಿಗಳು ಅನ್ನೋ ಥರ ನೀವು ಹೇಳಿದ್ರಿ ಸರ್. ಏನು ರಾಜೀನಾಮೆಗೆ ಆಗ್ರಹಿಸ್ತಾರೆ? ಕೊಡಬೇಕಲ್ರಿ ರಾಜೀನಾಮೆ. 11 ಜನ ನಿಮ್ಮ ಕೈಯಲ್ಲಿ 11 ಜನದ ರಕ್ತ ಇದೆ. ತರಾತುರಿಲಿ ನೀವು ದೊಡ್ಡಾಗಿ ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮಗನಿಗೆ ಎಲ್ಲರಿಗೂ ಸ್ಟೇಜ್ ಮೇಲೆ ಕರೆಸಿದಿರಲ್ಲ. ಯಾವ ಪ್ರೋಟೋಕಾಲ್ ಇದೆ ಇದಕ್ಕೆ? ರಾಜ್ಯಪಾಲರು ಕೂತಿರುವಾಗ ಹೆಂಗೆ ನೀವು ನಿಮ್ಮ ಮಗನಿಗೆ ಅದನ್ನು ಜಮೀರ್ ಅಹಮದ್ ಅವ್ನ ಮಗನ ಕರ್ಕೊಂಬರ್ತಾನಂತೆ ಅಲ್ಲಿಗೆ ಸಿಎಂ ಬಿಡ್ರಿ ನಮ್ಮ ಮೊಮ್ಮಗ ಅವನು ಅಂತ. ಇದೆಲ್ಲ ನಿಮ್ಮ ಪ್ರೈವೇಟ್ ಫಂಕ್ಷನ್. ಬೇಕಾದ್ರೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ನೀವು. ಅಥವಾ ಸರ್ಕಾರಿ ಎಸ್ಕಾರ್ಟು ಪೈಲಟ್ ಇರೋ ವೆಹಿಕಲ್ಗೆ ಒಬ್ಬರು ಉಪಮುಖ್ಯಮಂತ್ರಿ RCB ಫ್ಲ್ಯಾಗ್ ಇಟ್ಕೊಂಡು ಬಾವುಟ, ಇದೆಲ್ಲ ಚೀಪ್ ರೇಟ್ ಗಿಮಿಕ್. ಇದು ಒಂಥರ ಘನತೆ, ಗೌರವ, ರೆಸ್ಪೆಕ್ಟ್. ಇದು ನೀವು ಮಾಡ್ಬೋದು ಸಾಮಾನ್ಯ ಪ್ರಜೆಗಳು. ಒಬ್ಬರು ಸರ್ಕಾರ ನಡೆಸೋರು ಇದೆಲ್ಲ ಮಾಡೋವಂಥದ್ದು, ಶೋಭೆ ತರೋವಂಥದ್ದು. ಏನು ಸೂಚನೆ ಕೊಡಬೇಕೋ ಅವ್ರಿಗೇನು ಅವರು ಒಂದು ಗಾದೆ ಇದೆ, ಸೂಜ್ ಬೂಜ್ ಅಂತಾರೆ. ಅವ್ರದ್ದು ಒಂದು ತಲೆ ಭ್ರಷ್ಟಾಗೋಗ್ಬಿಟ್ಟಿತ್ತೋ ಏನೋ ಇದೆಲ್ಲ ಡಿಸಿಷನ್ ತೊಗೊಳ್ಳೋವಾಗ. ಮತ್ತು ಇಷ್ಟು ಬೇಗ ಯಾರೂ ಸಹ ವಿಧಾನಸೌಧ ಮೆಟ್ಲ ಮೇಲೆ ಪರ್ಮಿಷನ್ ಕೊಡೋದೇ ಇಲ್ಲ. ನಾನೇ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು, 1 ವಾರ ಟೈಮ್ ಬೇಕು ನಮಗೆ. DPR ವಿಧಾನಸೌಧ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡಬೇಕು. ವಿಧಾನಸೌಧ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡೋಕ್ಕೆ 2 ಅವರ್ಸಲ್ಲಿ ಇವ್ರು ಪರ್ಮಿಷನ್ ಕೊಡ್ತಾರೆ ಅಂದರೆ ಯಾರು ಬರ್ತಾರೆ, ಯಾರಿಗೆ ಎಷ್ಟೊಂದು ಸ್ಟಡಿ ಮಾಡಿಬಿಟ್ಟು ಕೊಡಬೇಕು. ಮತ್ತು ಇದೆಲ್ಲ ಮಾಡಿದ್ದಕ್ಕೆ ಒಪ್ಪಿದ ಯಾರು? ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು. ಅವ್ರು ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಹೇಳ್ತಾರೆ ಅದು ಮಾಡ್ಕೊಂಡು ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಅಧಿಕಾರಿಗಳನ್ನ ಅಮಾನತ್ ಮಾಡಿರೋದು, ಅದ್ರ ಬಗ್ಗೆ ಏನು ಹೇಳ್ತಾರೆ?
ಅಧಿಕಾರ ಯಾರಾದರೂ ಅವರು ಬಲಿ ಪಶು ಸಿಗಬೇಕಲ್ಲ ಅವ್ರಿಗೆ, ಇಲ್ಲಂದ್ರೆ ಜನ ನೀವು ತಿನ್ಬಿಡ್ತಾರೆ ಅವ್ರಿಗೆ, ಮಾಧ್ಯಮದವರು ಸರ್ಕಾರಕ್ಕೆ ತಿನ್ಬಿಡ್ತಾರೆ. ನೀವು ಅದಕ್ಕೆ ನೋಡಪ್ಪ ಒಂದು ಒಂದು ಮಾಂಸದ ತುಂಡು ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ತಿನ್ಕೊಂಡು ಅಂದ್ಬಿಟ್ಟು ಈ ಚರ್ಚೆಗೆ ಬಿಟ್ಬಿಟ್ಟಿದ್ದಾರೆ. ಈಗ ನೀವು ರಾಜೀನಾಮೆ ಕೇಳಕ್ಕೆ ಬಿಟ್ಬಿಟ್ಟಿದ್ದೀರಿ ನೀವು, ಯಾಕೆಂದರೆ ಯಾರಿಗೊಬ್ಬರು ಹೊಣೆಗಾರ ಮಾಡಿ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ. ಅವರೇ ದಯಾನಂದರು ನಿಮ್ಮ ಊರಿನ ಪೊಲೀಸ್ ಕಮಿಷನರ್ ಕೂಡ ಕೆಲಸನೂ ಮಾಡಿದ್ದಾರೆ, ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅವಕಾಶನೇ ಕೊಡದೇ ಇರುವಾಗ ತಯಾರಿ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆ 7:30-8 ಗಂಟೆ ತನಕ ಬೆಂಗಳೂರು ಸಿಟಿ ಪೊಲೀಸ್ ಬಂದೋಬಸ್ತ್ ಮಾಡ್ತಾನೇ ಇದೆ. ತದನಂತರ ನೀವು ತರಾತುರಿ ಒಳಗೆ ಕನ್ಫ್ಯೂಷನ್ ಮಾಡಬೇಕು ಅದು ಎರಡೆರಡು ಕಡೆ ಮಾಡ್ತಾ ಇದ್ದೀರಾ. ಒಂದು ವಿಧಾನಸೌಧ ಮುಂದೆ ಮಾಡ್ತೀರಾ, ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಮಾಡ್ತೀರಾ. ಬಸ್ ಹೋಗುತ್ತಾ, ಬಸ್ ಹೋಗಲ್ಲ. ಏನು ಕ್ಲಾರಿಟಿನೇ ಇಲ್ದಿರೋವಾಗ ಅದ್ಯಾವನೋ ಪ್ಲೇಯರ್ ಹೇಳ್ತಾರೆ ಅಂತ ನಾನು ಲಂಡನ್ಗೆ ಹೋಗ್ತೀನಿ ಅಂತ ಅವ್ನ ಮಾತು ಕೇಳ್ಕೊಂಡು ಮಾಡ್ತಿರಲ್ಲ. ದುಡ್ಡು ಕೊಟ್ಟವ್ರು ನೀವು, ಸರ್ಕಾರ ನಡೆಸ್ತಾರವ್ರು ನೀವು, 7.5 ಕೋಟಿಗೆ ಜವಾಬ್ದಾರಾಗಿರೋರು ನೀವು, 136 ಸೀಟ್ ಗೆದ್ದಿರೋರು ನೀವು ಡ್ರೈವಿಂಗ್ ಸೀಟಲ್ಲಿ ಬಿಟ್ಟು ಇಳಿದಿದೆ. ಯಾವನೋ ಪುಟ್ಕೋಜಿ ನನ್ನ ಮಗ ಅವನು ಪ್ಲೇಯರ್ ಅಂತೆ, ಅಥವಾ BCCI ಅಥವಾ IPL ಅವ್ರ ಮಾತು ನೀವು ಕೇಳ್ತಿರಲ್ಲಪ್ಪ. ಸರ್ಕಾರ ತನ್ನ ಧ್ವನಿಯನ್ನು ಅಥವಾ ತನ್ನ ಶಕ್ತಿಯನ್ನು ಮರೆತು ಹೋಗಿ ಯಾವುದೋ ಒಂದು ಲಾಬಿಗೆ ಮಣಿಯಾಗಿದೆ. ಯಾತಕ್ಕೆ ಲಾಬಿ ಮಣಿಯಾಗಿದ್ದಾರೆ ಅದೇ ಒಂದು ದೊಡ್ಡ ಪ್ರಶ್ನೆ. ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿ ಕಾಲ್ತುಳಿತಗಳು ಆಗಿದೆ, ಆದ್ರೆ ಅಲ್ಲೆಲ್ಲೂ ಕೂಡ ರೆಸ್ಪಾನ್ಸಿಬಲ್ ಆಗಿಲ್ಲ ಸರ್ಕಾರ ನಡೆಸುವಂತವ್ರು. ಇಲ್ಲಿ ಯಾಕೆ ಆಗ್ಬೇಕು ಅನ್ನೋದು ಇವ್ರು ಮಾಡಿದ್ದಾರೆ. ನೀವೆಲ್ಲ ಪ್ರೆಷರೈಸ್ ಮಾಡಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲೂ ಆ ಥರ ಆಗಿರಲ್ಲ ಸರ್. ಈಗ ಒಂದ್ ಕಡೆ DCM ಕಂಪೇರ್ ದಿಷ್ಟು ಸರ್, DCM ಟಿಕೆಟ್ ಹೇಗೆ ಸರ್ವಾಧಿಕಾರಿ ಅನ್ಸುತ್ತೆ? ನೀವೇ ನೋಡ್ತಾ ಇದ್ದೀರಲ್ಲ, ನೀವು ನೋಡಿ, ಯಾವುದೇ ಕಾಗದ ಕೆಲಸ ಇಲ್ಲದೆ ಇದೆಲ್ಲ ಮಾಡಬೇಕು ಅಂದರೆ ಪ್ರಿಪರೇಷನ್ ಬೇಕು, ಪ್ಲ್ಯಾನಿಂಗ್ ಬೇಕು, ಪ್ರಿಪರೇಷನ್ ಬೇಕು, ಇದೆಲ್ಲ ಮಾಡಬೇಕು ಅಂತ. ಸೊ ಇದು ಪ್ಲ್ಯಾನಿಂಗ್ ಪ್ರಿಪರೇಷನ್ ಇಲ್ಲದೆ ಮಾಡೋದು ಸರಿಯಲ್ಲ. ಥ್ಯಾಂಕ್ ಯು.